ಎಲ್ಲರಿಗೂ ನಮಸ್ಕಾರ. ನೋಡಿ, ನಮ್ಮ ಚಿಕ್ಕಮಗಳೂರಲ್ಲೂ RCB ಫ್ಯಾನ್ಸ್ ಎಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಅಂತ. ವೆಯ್ಟ್ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. RCB ಮ್ಯಾಚ್ಗೂ ಮುನ್ನ ನಾವೀಗ ಕಬಾಬ್ನ ಮಾಡಿ ತಿನ್ಕೊಂಡು ಬರೋಣ. ಕಬಾಬ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮುಕ್ಕಲ್ ಚಿಕನ್ ಇದೆ. ಚಿಕನ್ಗೆ ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದೀನಿ. ತೇಜೋದು ಚಿಕನ್ ಮಸಾಲ, ನಂಗೆ ತೇಜೋದು ಮಸಾಲ ತುಂಬ ಇಷ್ಟ, ಅವ್ರು ಚೆನ್ನಾಗಿರುತ್ತೆ. ಸೊ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊತಾ ಇದ್ದೀನಿ. ಇದು ಖಾರದ ಪುಡಿ ಅಮ್ಮ ಮಾಡಿ ಕಳಿಸಿರೋದು. ಸೊ ಇದು ಪ್ಯೂರು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ. ಇದನ್ನು ನಾವು ಅಂಗಡಿಗೆ ತಂದಿಲ್ಲ. ಖಾರ ಎಷ್ಟಿದೆ ಅಂತ ಗೊತ್ತಿಲ್ಲ, ಸೊ ಅದಕ್ಕೆ ಒಂದು ಅಂದಾಜಲ್ಲಿ ಹಾಕೊಳ್ತಾ ಇದ್ದೀನಿ. ಇವತ್ತೇ ಫಸ್ಟ್ ಯೂಸ್ ಮಾಡ್ತಾ ಇರೋದು. ಸೊ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೊಟ್ಟೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಅದಕ್ಕೆ ಮೊಟ್ಟೆ ಹಾಕ್ತಾ ಇದ್ದೀನಿ. ಇದು ವಿನೆಗರ್ ಆ್ಯಕ್ಚುಲಿ. ಇದಿಷ್ಟು ವಿನೆಗರ್ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಕರಿಬೇವಿನ ಸೊಪ್ಪಿದು ಪಕ್ಕದ ಮನೆ ಆಂಟಿ ಕೊಟ್ಟಿದ್ದು, ಅದನ್ನು ನೀಟಾಗಿ ತೊಳೆದು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋದಂಥ ಫ್ಲೇವರ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇ ರೆಡಿ ಮಾಡ್ಕೊಂಡಿರೋದು. ಅಂಗಡಿನ ತಂದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಸೊ ಅದಕ್ಕೆ ನಾನು ರೆಡಿ ಮಾಡ್ಕೊಂಡಿರೋದನ್ನೇ ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ಆಯಿತು. ಅದನ್ನು ಸ್ಪೂನನ್ನು ಇಷ್ಟನ್ನೇ ಉಪ್ಪನ್ನ ಇಷ್ಟನ್ನೇ ಹಾಕೋಬೇಕು ಅಂತ ಹೇಳೋಕ್ಕಾಗಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ಟೈಮ್ ಇಟ್ಟರೆ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗಿದು ಕಲಸಿಟ್ಟಿದ್ದೀನಿ. ಸ್ವಲ್ಪ ಟೈಮ್ ಒಂದು ಅರ್ಧ ಮುಕ್ಕಾಲು ಗಂಟೆ ಹೋಗಲಿ, ಆಮೇಲೆ ರೆಡಿ ಮಾಡ್ತೀನಿ. ಅದೇ ತನಕ ಹಿಂಗೆ ಎಣ್ಣೆ ಕಾಯ್ದಿದೆ. ಸೊ ನಾನು ಕಬಾಬ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ತುಂಬ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಇದಾಗ್ಬಿಡುತ್ತೆ. ಅದು ಚಿಕನ್ ಬೆಂದಿರೋದಿಲ್ಲ, ಸೊ ಅದು ಬ್ಲಾಕ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ಆಗಿದೆ ನೋಡಿ. ಕಲರ್ನ ಯೂಸ್ ಮಾಡಲ್ಲ, ಮನೇಲೇ ಮಾಡೋದ್ರಿಂದ ಸೇಮ್ ಮನೇಲಿ ಯಾವ ಥರ ಕಲರ್ ಬರುತ್ತೋ ಆ ಥರ ಕಲರ್ ಬರುತ್ತೆ. ಅಂಗಡಿ ಕಲರ್ ಹಾಕೋದ್ರಿಂದ ಒಂದು ರೆಡ್ ಕಲರ್ ಬಂದುಬಿಡುತ್ತೆ. ಕಬಾಬ್ ರೆಡಿ ಆಗಿದೆ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಪ್ರೋತ್ಸಾಹಿಸಿ. ಸೊ ರೆಡಿ ಆಗಿದೆ ಊಟ ಮಾಡೋದಕ್ಕೆ. ಇವಾಗ ಚಿಕನ್ ಗ್ರೇವಿ, ಅನ್ನ ಮತ್ತು ಕಬಾಬ್ ತಿನ್ಕೊಂಡು ನಾವು ಮಲ್ಕೊಳ್ಳೋಣ ಅಂತ ಹೋಗ್ತಿದ್ದಾಗ ಆಜಾದ್ ಪಾರ್ಕಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿದ್ದಾರೆ RCB ಮ್ಯಾಚ್ ನೋಡೋದಕ್ಕೆ ಅಂತ ನ್ಯೂಸ್ ಗೊತ್ತಾಯಿತು. ಸೊ ನಾವು ಹರಿಬಿರಿ ಮಾಡಿಕೊಂಡು ಎಲ್ಲ ಸ್ಕೂಟಿ ತೆಕ್ಕೊಂಡು ಹೊರಟ್ವಿ, 5 ಜನನೂ ಒಟ್ಟಿಗೆ. ಹೋಗ್ತಾ ನಮ್ಮನೆ ಸ್ವಲ್ಪ ದೂರ ಇತ್ತು. ನಾವು ಹೋಗೋಷ್ಟೊಳಗೆ ತುಂಬ ಜನ ಸೇರಿಬಿಟ್ಟಿದ್ರು ಆಲ್ರೆಡಿ. ಅಲ್ಲಿರೋ ಕ್ರೌಡ್ ನೋಡ್ತಾ ಹೋದ್ವಿ. ಅಲ್ಲಿ ನೋಡಿ ನಮ್ಮ ಕರ್ನಾಟಕದ ಬಾವುಟ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ಅಂತ ಅದನ್ನು ನೋಡಿಕೊಂಡು ಸ್ಕ್ರೀನ್ ನೋಡ್ಕೊತಾ ಕೂತ್ಕೊಂಡ್ವಿ. ನಾವು ಸ್ವಲ್ಪ ಮುಂದೆ ಹೋಗೋಣ ಅಂತ ಅಂದ್ಕೊಂಡ್ರೆ ನನ್ನ ಗಾಡಿ ಕೀನ ಮರೆತು ಅಲ್ಲೇ ಗಾಡಿಲೇ ಮಾಡ್ಕೊಂಡ್ಬಿಟ್ಟಿದ್ದೆ. ಒಂದೇ ಸಮನೆ ಹೋಗಿ ಗಾಡಿ ಕೀ ತೊಗೊಂಡು ಮತ್ತೆ ಬರೋಷ್ಟರೊಳಗೆ ನಾನು ಅಷ್ಟು ಕಡೆ ಹೋಗಿ ಈ ಕಡೆ ಬರೋಷ್ಟರೊಳಗೆ ಇಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದ್ರು. ಆಲ್ರೆಡಿ ನಮಗೆ ಜಾಗ ಅಲ್ಲಿ ಮಾಡ್ಕೊಂಡು ಸ್ಕ್ರೀನ್ ಮುಂದೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ಕ್ರೀನ್ ಮುಂದೆ ಹೋಗೋದಕ್ಕೆ ತುಂಬ ಜನ ಬಾಯ್ಸ್ ಇದ್ದರು. ನಮಗೆ ಸ್ಕ್ರೀನ್ ಮುಂದೆ ಹೋಗೋದಕ್ಕಾಗಲಿಲ್ಲ. ಆದರೂ ಅಲ್ಲಿ ತುಂಬ ಜನ ಪೊಲೀಸ್ ಇದ್ದರು. ಆ ಧೈರ್ಯದ ಮೇಲೆ ನುಗ್ಗಿ ಮುಂದೆ ಹೋಗಿ ಸ್ಕ್ರೀನ್ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೆ. ನೋಡಿ ಮನಸ್ಸಿಗೆ ಹಾಗೆ ಖುಷಿ ಅನ್ನಿಸ್ತು. ಸೊ ನನ್ನ ಆಸೆ ಏನಪ್ಪ ಅಂತಂದರೆ, ಇಷ್ಟು ವರ್ಷ 18 ವರ್ಷ ನಾವು ಕಪ್ಪನ್ನ ಗೆದ್ದಿಲ್ಲ. ಸೊ ಹೋದ ಸಲ ಗೆದ್ದಿದ್ದೀವಿ, ಈ ಸಲನೂ ಗೆದ್ದರೆ 2 ವರ್ಷ ಆಗುತ್ತೆ. 18 ವರ್ಷ ಯಾವ ಥರ ನಾವು ಕಪ್ಪನ್ನ ಗೆದ್ದಿಲ್ವೋ, ಇನ್ನೂ 18 ವರ್ಷ ನಾವು ಕಪ್ಪನ್ನೇ ಬಿಟ್ಕೊಡ್ದೆ ಯಾರಿಗೂ ನಾವೇ ಗೆದ್ದರೆ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ವ.
ಅಟ್ಲೀಸ್ಟ್ ಅದು ಇಲ್ಲಾಂದ್ರೂ ಈಗ ಒಂದು 11 ಜನ ಹೋದ್ಸಲ ಆರ್ ಸಿ ಬಿ ಕಪ್ಪು ಗೆಲ್ಲೋವಾಗ ಒಂದು 11 ಜನ ಸತ್ತೋದ್ರಲ್ಲ, ಸೊ ಅವ್ರ ನೆನಪಿಗೋಸ್ಕರನಾದರೂ 11 ವರ್ಷ ಅವ್ರು ಡೆಡಿಕೇಟ್ ಮಾಡಿ 11 ವರ್ಷದ 11 ಕಪ್ಪುಗಳನ್ನ ತೆಕ್ಕೊಂಡ್ರೆ ಇನ್ನೂ ತುಂಬಾ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ. ಆಮೇಲೆ ನಾವು ಅದನ್ನು ನೋಡಿಕೊಂಡು ತುಂಬ ಟ್ರಾಫಿಕ್ ಇತ್ತು. ಭಾನುವಾರ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ತುಂಬ ಟ್ರಾಫಿಕ್, ಚಿಕ್ಕಮಗಳೂರಲ್ಲಿ ಇಷ್ಟೊಂದು ಟ್ರಾಫಿಕ್ ಆಗಿ ನಾವು ಗಾಡಿನ ಹೇಗೋ ತಳ್ಕೊಂಡು ಮುಂದೆ ಬಂದ್ವಿ. ಬರೋವಾಗ ಇಲ್ಲೇ ಅಲ್ಲಿ ಒಂದು ಚಿಕ್ಕಮಗಳೂರಲ್ಲಿ ಒಂದೇ ಒಂದು ಮರ ಇರೋದು ಬ್ಲಾಸ್ಮೋ, ಅದು ನೋಡೋಣ ಅಂತ ಹೋದ್ವಿ. ಕತ್ಲೆಯಲ್ಲಿ ಕಾಣಿಸ್ಲಿಲ್ಲ. ಹಾಗೆ ಆಶ್ರಯ ಹಾಸ್ಪಿಟಲ್ ನೋಡ್ಕೊತ ಮುಂದೆ ಬಂದ್ವಿ. ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆಯವ್ರ ಗಾಡೀಲಿ ಪೆಟ್ರೋಲ್ ಖಾಲಿ ಆಯಿತು. ಸೊ ಅವ್ರಿಗೆ ನನ್ನ ಗಾಡಿ ಕೊಟ್ಟೆ, ಅವ್ರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬರಲಿ ಅಂತ. ಅವ್ರು ಪೆಟ್ರೋಲ್ ಹಾಕಿಸ್ಕೊಂಡು ಮುಂದೆ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ನಾವು ಗಾಡಿ ಹತ್ಕೊಂಡು ಮನೆಗೆ ಹೋದ್ವಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಯಾರ್ಯಾರು ಆರ್ ಸಿ ಬಿ ಫ್ಯಾನ್ಸ್ ಇದ್ದೀರಾ ಅವರು ಆರ್ ಸಿ ಬಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.